ನಮಸ್ಕಾರ. ನಾನು ಈ ದಿನ ಮಲೆನಾಡಿನ ಅಕ್ಕಿ ಹಿಟ್ಟಿನ ಉಬ್ಬುರೊಟ್ಟಿ ಮಾಡ್ಕೊಂಡು ಬಂದಿದ್ದೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗೆ ಎಣ್ಣೆ ಸಹಿತ ಹಾಕೋಲ್ಲ. ತುಂಬ ಈಸಿಯಾಗಿ ಮಾಡುವಂಥದ್ದು, ಹಳೆಯ ಕಾಲದ ತಿಂಡಿ ಇದು. ಇದಕ್ಕೆ ನಂಚ್ಕೊಳ್ಳೋಕ್ಕೆ ಚಟ್ನಿ ಪುಡಿ, ಕಾಯಿ ಚಟ್ನಿ ಅಥವಾ ಎಣ್ಗಾಯಿ ಪಲ್ಯ, ಸಾಂಬಾರು, ಹಾಗೆ ತರಕಾರಿ ಪಲ್ಯ ಎಲ್ಲವೂ ಸೂಟ್ ಆಗುತ್ತೆ. ಬನ್ನಿ ಈಗ ಉಬ್ಬುರೊಟ್ಟಿ ಮಾಡೋ ವಿಡಿಯೋನ ಹಾಗೆ ನೋಡ್ತಾ ಹೋಗೋಣ. ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ. 2 ಲೋಟದಷ್ಟು ನೀರು ಹಾಕಿದ್ದೀನಿ. ಈಗ ರುಚಿಗಾಗಷ್ಟು ಉಪ್ಪನ್ನು ಹಾಕೋಣ. ಹಾಗೆ 1 ಸ್ಪೂನಷ್ಟು ಎಣ್ಣೆನ ಇಲ್ಲಿ ನೀರಿಗೆ ಹಾಕೋಣ. ಹೀಗೆ ಹಾಕೋದ್ರಿಂದ ರೊಟ್ಟಿ ತುಂಬ ಮೃದುವಾಗಿ ಬರುತ್ತೆ. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕೆ ಬಿಡೋಣ. ಈಗ ನೀರು ಕುದೀತಾ ಇದೆ. 1 ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕೋಣ. ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಆಗೋ ಥರ ಹೀಗೆ ಕದರಬೇಕು. ಅದು ತಿಳಿ ಥರ ಆಗಬೇಕು. ಹೀಗೆ ತಿಳಿ ಬಂದ ಮೇಲೆ ನಾವು ಅಕ್ಕಿ ಹಿಟ್ಟನ್ನು ಹಾಕಿದರೆ ರೊಟ್ಟಿ ಬಹಳ ಮೃದು ಬರುತ್ತೆ. ಹಾಗೆ ಲಟ್ಸ್ಬೇಕಾದ್ರೆ ಸ್ವಲ್ಪನೂ ಒಡಕ್ಕೆ ಬರೋಲ್ಲ. ಈಗ ನೋಡಿ, ತಿಳಿ ಬಣ್ಣದಲ್ಲಿ ಬಂದಿದೆ. 1 ಲೋಟದಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಣ. ಅಂದರೆ ಅಳತೆ 1 ಲೋಟ ಹಿಟ್ಟಿಗೆ 2 ಲೋಟದಷ್ಟು ನೀರು. ಈಗ ಅಕ್ಕಿ ಹಿಟ್ಟು ಹಾಕಿದ ಮೇಲೆ ಆ ನೀರು ಅಕ್ಕಿ ಹಿಟ್ಟನ್ನು ಒಳಗೆ ತಗೊಳ್ಳೋವರೆಗೂ ನಾವು ಸೌಟಲ್ಲಿ ಮೊಗ್ಚಕ್ಕೆ ಹೋಗಬಾರ್ದು. ಈಗ ನೋಡಿ, ನೀರಲ್ಲಿ ಅಕ್ಕಿ ಹಿಟ್ಟು ಸಂಪೂರ್ಣವಾಗಿ ಮುಳುಗ್ತಾ ಬಂತು. ಈಗ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರೋಣ. ಉರಿ ಸ್ವಲ್ಪ ಸಣ್ಣದಾಗಿ ಇಟ್ಕೊಳ್ಳೋಣ. ಈಗ ಹಿಟ್ಟು ಮೊಗಚಬೇಕಾದ್ರೆ ಅಕ್ಕಿ ಹಿಟ್ಟಿಗೆ ಹಾಕಿದ ನೀರು ಜಾಸ್ತಿ ಆಗುತ್ತೆ ಏನೋ ಅನಿಸುತ್ತೆ, ಆದರೆ ಅದು ಸಂಪೂರ್ಣ ಕುಡಿಯತ್ತೆ. ಈಗ ಗ್ಯಾಸ್ ಆಫ್ ಮಾಡಾಯಿತು. ಹಾಗೆ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮೊಗ್ತಾ ಬರೋಣ. ಈಗ ಅಕ್ಕಿ ಹಿಟ್ಟು ಮೊಗ್ಚಾಗ್ತಾ ಬಂತು. ಹಾಗೆ ಇದಕ್ಕೊಂದು ಪ್ಲೇಟನ್ನು ಮುಚ್ಚೋಣ. 10 ನಿಮಿಷ ಹೀಗೆ ಬಿಡೋಣ. ಈಗ ಮುಚ್ಚಿದ ಪ್ಲೇಟು ತೆಗೆದಿದ್ದೀನಿ. ನೋಡಿ, ಅಷ್ಟು ನೀರನ್ನು ಅಕ್ಕಿ ಹಿಟ್ಟು ಕುಡಿದು ಗಟ್ಟಿಯಾಗಿದೆ. ನಂತರ ಒಂದು ಅಗಲವಾದ ಪ್ಲೇಟಿಗೆ ಈ ಉಕ್ಕರಿಸಿದ ಅಕ್ಕಿ ಹಿಟ್ಟನ್ನು ಹಾಕೋಣ. ಒಂದು ತಟ್ಟೆಯಲ್ಲಿ ಅಕ್ಕಿ ಹಿಟ್ಟು ಇಟ್ಕೊಂಡಿದ್ದೀನಿ. 1/4 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಈ ಉಕ್ಕರಿಸಿದ ಹಿಟ್ಟಿನ ಮೇಲೆ ಈಗ ಹಾಕೋಣ. ಹಾಕಿ ಚೆನ್ನಾಗಿ ನಾದೋಣ. ಪ್ರಾರಂಭದಲ್ಲಿ ಅಕ್ಕಿ ಹಿಟ್ಟು ನಾದಬೇಕಾದ್ರೆ ಕೈಗೆ ಅಂಟ್ಕೊಳ್ಳುತ್ತೆ. ನಂತರ ಹದ ಚೆನ್ನಾಗಾದಮೇಲೆ ನಮ್ಮ ಕೈಗೆ ಅಂಟ್ಕೊಳ್ಳಲ್ಲ. ಹಿಟ್ಟು ಕಲಿಸುವ ಹದ ಚಪಾತಿ ಹಿಟ್ಟಿನ ಥರ ಇರಬೇಕು, ಆದರೆ ಅದಕ್ಕಿಂತ ಸ್ವಲ್ಪ ಗಟ್ಟಿ. ಆದರೆ ನಾದಿದಾಗ ಅಷ್ಟು ಸ್ಮೂತಾಗಿ ಬರಬೇಕು. ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ನಾದುತ್ತೀವೋ ರೊಟ್ಟಿ ಒತ್ತದಾಗ ಸ್ವಲ್ಪ ಒಡಕ್ಕೆ ಬರೋಲ್ಲ. ಆದರೆ ನೀರು ಮಾತ್ರ ಸ್ವಲ್ಪನೂ ಮುಟ್ಕೊಂಡು ಹಿಟ್ಟು ಕಲಿಸ್ಬಾರ್ದು. ಈಗ ಹಿಟ್ಟು ನಾದಿ ಒಂದು ಹದದಲ್ಲಿ ಬಂದಿದೆ. ಕೈಗೆ ನೋಡಿ ಸ್ವಲ್ಪನೂ ಅಂಟ್ಕೊಳ್ತಿಲ್ಲ. ಈಗ ಉಂಡೆ ಮಾಡೋಣ. ಈಗ ರೊಟ್ಟಿ ಲಟ್ಸೋಕ್ಕೆ ಪ್ಲಾಸ್ಟಿಕ್ ಶೀಟು ಇಟ್ಕೊಂಡಿದ್ದೀನಿ. ಹಾಗೆ ಹಿಟ್ಟು ಹದವಾಗಿದೆ. ಈಗ ಒಂದು ಅಳತೆಯ ಪ್ರಮಾಣದಲ್ಲಿ ಹಿಟ್ಟನ್ನು ಈಗ ಕಟ್ ಮಾಡ್ತಾ ಬರೋಣ. ಉಂಡೆನ ಯಾವಾಗಲೂ ಮಾಡಿಡಬಾರ್ದು. ರೊಟ್ಟಿ ಲಟ್ಸೋಷ್ಟೊತ್ತಿಗೆ ನಾವು ಉಂಡೆ ರೆಡಿ ಮಾಡ್ಕೊಬೇಕು. ಈಗ ಉಂಡೆನ ಕಟ್ ಮಾಡಿ ಇಟ್ಕೊಂಡಾಯಿತು. ಮತ್ತೆ ಪುನಃ ಉಂಡೆನ ಚೂರು ಅಕ್ಕಿ ಹಿಟ್ಟನ್ನು ಹೀಗೆ ಮುಟ್ಕೊಂಡು ಚೆನ್ನಾಗಿ ನಾದ್ತಾ ಬರೋಣ. ನಾವು ಎಷ್ಟು ಚೆನ್ನಾಗಿ ಈ ಉಂಡೆನ ನಾದ್ತೀವೋ ರೊಟ್ಟಿ ಅಷ್ಟು ಚೆನ್ನಾಗಿ ಲಟ್ಸಕ್ಕೆ ಬರುತ್ತೆ. ಉಂಡೆ ಮಾಡಿದ ಮೇಲೂ ಸಹಿತ ನಾವು ರೌಂಡಾಗಿ ಇಡಬಾರ್ದು. ಅದನ್ನು ಸ್ವಲ್ಪ ತಟ್ಟಿ ಚಪ್ಪಟೆ ಆಕಾರದಲ್ಲಿ ಇಟ್ಕೋಬೇಕು. ಈಗ ಉಂಡೆನ ಹದವಾಗಿ ಮಾಡಿಟ್ಕೊಂಡಾಯಿತು. ಅಕ್ಕಿ ಹಿಟ್ಟಲ್ಲಿ ಉಂಡೆನ 2ರಿಂದ 3 ಸರಿ ಹೀಗೆ ಪ್ರೆಸ್ ಮಾಡಬೇಕು ಹಸ್ತದಲ್ಲಿ. ಬೆರಳಲ್ಲಿ ಮಾಡಬಾರ್ದು. ಬೆರಳಿನ ಗುರುತು ಬಿದ್ದರೆ ರೊಟ್ಟಿ ಒತ್ತಕ್ಕೆ ಬರೋಲ್ಲ. ನಂತರ ಹಿಟ್ಟಲ್ಲಿ ಈ ತಟ್ಟಿದ ಉಂಡೆನ ಹೀಗೆ ಉರುಳಿಸ್ತಾ ಬರೋಣ. ಹಿಟ್ಟಲ್ಲಿ ಅದ್ದಿರೋ ಉಂಡೆನ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕೋಣ. ಹಾಗೆ ಕೈಯಲ್ಲಿ ಒಂದು ಸರಿ ಪ್ರೆಸ್ ಮಾಡೋಣ. ಪ್ಲಾಸ್ಟಿಕ್ ಶೀಟ್ಗಳಿಗೆ ಚೂರು ಅಕ್ಕಿ ಹಿಟ್ಟನ್ನು ಹಾಕಬೇಕು. ಹೀಗೆ ಮಾಡೋದ್ರಿಂದ ನಾವು ಲಟ್ಸ್ಬೇಕಾದ್ರೆ ಪ್ಲಾಸ್ಟಿಕ್ಕು ಚೆನ್ನಾಗಿ ತಿರುಗುತ್ತೆ. ಹಾಗೆ ಲಟ್ಟಣಿಗೆಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹೀಗೆ ಒರೆಸ್ಕೊಳ್ಳೋಣ. ಯಾಕಂದರೆ ಡ್ರೈ ಇರಬೇಕು ಲಟ್ಟಣಿಗೆ. ಈಗ ನೋಡಿ, ಲಟ್ಸೋಕ್ಕೆ ಶುರು ಮಾಡೋಣ. ಪ್ರಾರಂಭದಲ್ಲಿ ಅಕ್ಕಿ ಹಿಟ್ಟಲ್ಲಿ ಈ ಉಂಡೆನ ಚೆನ್ನಾಗಿ ಅದ್ಕೊಂಡ್ಮೇಲೆ ಮತ್ತೆ ಮತ್ತೆ ಅದ್ಕೊಬಾರ್ದು. ಹಾಗೇನಾರಿದ್ರೆ ಚೂರು ಹಿಟ್ಟಿನ ಮೇಲೆ ಉದುರಿಸ್ಬೇಕು ಅಷ್ಟೇ. ಜಾಸ್ತಿ ಅಕ್ಕಿ ಹಿಟ್ಟೆಲ್ಲ ಹಾಕಿ ಒತ್ತಿದರೆ ರೊಟ್ಟಿ ಒರಟಾಗಿ ಬಂದುಬಿಡುತ್ತೆ. ಹಿಟ್ಟಿನ ಹದ ಚೆನ್ನಾಗಿರೋದ್ರಿಂದ ನೋಡಿ, ಚಪಾತಿ ಹಾಗೆ ಲಟ್ಸೋಕ್ಕೆ ತೆಳುವಾಗಿ ಬರುತ್ತೆ.
ಈ ಉಬ್ಬುರೊಟ್ಟಿ ಅಂದರೆ ಒಂದ್ಸರಿ ಕಾವಲಿ ಮೇಲೆ ಬೇಯಿಸಿ ನಂತರ ಕೆಂಡದಲ್ಲಿ ಸುಡೋದು. ಆದರೆ ಈಗ ಯಾರೂ ಒಲೆಗೆ ಬೆಂಕಿನೇ ಒಟ್ಟಲ್ಲ, ಕಟ್ಟಿಗೆ ಉಪಯೋಗಿಸಲ್ಲ, ಹಾಗಾಗಿ ಇದ್ಲು ಸಹಿತ ಸಿಗೋಲ್ಲ. ಅಕ್ಕಿ ಹಿಟ್ಟಿನ ರೊಟ್ಟಿ ನೋಡಿ ಒಳ್ಳೆ ಚಪಾತಿ ಥರ ಅಷ್ಟು ಸರಾಗವಾಗಿ ಲಟ್ಸೋಕ್ಕೆ ಬರುತ್ತೆ. ಅಂದರೆ ಹಿಟ್ಟಿನ ಹದ ಅಷ್ಟು ಚೆನ್ನಾಗಿದೆ ಅಂತ ಅರ್ಥ. ಈಗ ರೊಟ್ಟಿ ಲಟ್ಸಾಯಿತು, ಪ್ಲೇಟಿಗೆ ಹಾಕೋಣ. ಅಷ್ಟು ಉಂಡೆಗಳನ್ನು ಲಟ್ಸಿ ಒಂದು ಪ್ಲೇಟಿಗೆ ಹಾಕಿಟ್ಕೊಂಡು ನಂತರ ಬೇಯಿಸೋಕ್ಕೆ ಶುರು ಮಾಡ್ಬೋದು. ಲಟ್ಸಿರುವ ಹಾಳೆಗಳು ನೋಡಿ ಒಂದಕ್ಕೊಂದು ಸ್ವಲ್ಪನೂ ಅಂಟ್ಕೊಂಡಿಲ್ಲ. ಒಲೆ ಮೇಲೆ ಕಾವಲಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ನಾನ್ ಸ್ಟಿಕ್ ತೊಗೊಂಡಿದ್ದೀನಿ. ಈ ರೊಟ್ಟಿ ಬೇಯಿಸೋಕ್ಕೆ ಇದು ಚೆನ್ನಾಗಾಗುತ್ತೆ. ಇಲ್ಲ ಅಂದರೆ ರೊಟ್ಟಿ ಕಾವಲಿನೇ ಇಡಬೇಕು, ದೋಸೆ ಕಾವಲಿಲಿ ಮಾಡೋಕ್ಕೆ ಹೋಗ್ಬಾರ್ದು. ಹಾಗೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ, ಅದಕ್ಕೆ ನೀರು ಹಾಕಿದ್ದೀನಿ. ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಈ ಕಾಟನ್ ಬಟ್ಟೆನ ನೀರಲ್ಲಿ ಅದ್ದಿ ಚೆನ್ನಾಗಿ ಹಿಂಡ್ಕೊಳ್ಳೋಣ. ಈಗ ಒಂದ್ಸರಿ ಕಾವಲಿ ಮೇಲೆ ಈ ಬಟ್ಟೆಯಿಂದ ಒರೆಸೋಣ. ರೊಟ್ಟಿ ಮಾಡಿದ ತಕ್ಷಣ ಈ ಥರ ಜಾಲರಿ ಮೇಲೆ ಹಾಕಿದಾಗ ಆ ಬಿಸಿ ಹಬೆ ಪೂರ್ತಿ ಹೋಗಿ ರೊಟ್ಟಿ ಒಂದಕ್ಕೊಂದು ಅಂಟ್ಕೊಳ್ಳೋದೇ ಇಲ್ಲ. ತುಂಬ ಚೆನ್ನಾಗಿರುತ್ತೆ. ನೀವು ಬಾಕ್ಸಿಗೆ ಹಾಕಿಟ್ರೆ ಸಂಜೆವರೆಗೂ ಹಾಗೇ ಇರುತ್ತೆ. ಈಗ ಕಾವಲಿ ಕಾದಿದೆ. ಲಟ್ಸಿರುವ ರೊಟ್ಟಿನ ಕಾವಲಿ ಮೇಲೆ ಹಾಕೋಣ. ಈಗ ಉರಿ ಸ್ವಲ್ಪ ಮೀಡಿಯಮ್ ಆಗಿರಲಿ. ಹಾಗೆ ಕಾಟನ್ ಬಟ್ಟೆನ ನೀರಲ್ಲಿ ಹೀಗೆ ಅದ್ದಿ ನಂತರ ಪೂರ್ತಿ ನೀರನ್ನು ತೆಗಿಬೇಕು. ಈ ರೊಟ್ಟಿ ಸ್ವಲ್ಪ ಬೆಂದಿರುತ್ತೆ, ಅಂದರೆ ಡ್ರೈ ಆಗಿರುತ್ತೆ. ಆಗ ನಿಧಾನವಾಗಿ ಈ ಕಾಟನ್ ಬಟ್ಟೆನ ನೀರನ್ನು ಹಚ್ಚಬೇಕು. ಜಾಸ್ತಿ ನೀರು ಹಚ್ಚಬಾರ್ದು. ಈಗ ಉರಿ ಸ್ವಲ್ಪ ಜೋರಾಗಿಡೋಣ. ರೊಟ್ಟಿ ಸ್ವಲ್ಪ ಬಬಲ್ಸ್ ಬರೋಕ್ಕೆ ಶುರುವಾದ ತಕ್ಷಣ ಉರಿ ಸಣ್ಣದಾಗಿಡಬೇಕು. ನಂತರ ರೊಟ್ಟಿನ ಮೊಗಚಾಕೋಣ. ಈಗ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ತಾ ಬಂತು ಅಂತ. ಹೀಗೆ ರೊಟ್ಟಿ ಚೆನ್ನಾಗಿ ಉಬ್ಬಿದರೆ ಮಾತ್ರ ಅದಕ್ಕೆ ಉಬ್ಬುರೊಟ್ಟಿ ಅಂತ ಹೇಳ್ತೀವಿ. ನಮ್ಮ ಮಲೆನಾಡಲ್ಲಿ ಈಗಲೂ ಸಹಿತ ಈ ಉಬ್ಬುರೊಟ್ಟಿಗೆ ಕಾಯಿ, ಹುರುಗಡ್ಲೆ, ಹಸಿಮೆಣಸು ಹಾಕಿ ಚಟ್ನಿ ಮಾಡ್ತಾರೆ. ಅದ್ರ ಮೇಲೆ ಶೇಂಗಾ ಎಣ್ಣೆ 1 ಸ್ಪೂನ್ ಹಾಕಿ ರೊಟ್ಟಿಗೆ ನಂಚ್ಕೊಂಡು ತಿಂತಾರೆ. ಅದು ಬಿಟ್ಟರೆ ಮೊಸರು ಮತ್ತು ಬೆಲ್ಲ ಮಿಕ್ಸ್ ಮಾಡಿ ಸಹಿತ ತಿಂತಾರೆ. ಈಗ ರೊಟ್ಟಿ ಬೆಂದಾಯಿತು. ಹಾಗೆ ರೊಟ್ಟಿನ ತೆಗೆದು ಹಾಕೋಣ. ಕೆಲವೊಂದು ತಿಂಡಿ ತಿಂದರೆ ಗಂಟಲು ಸುಡುತ್ತೆ, ಹುಳಿ ತೆಗೆ ಬರುತ್ತೆ ಅಂತಾರೆ. ಆದರೆ ಈ ಅಕ್ಕಿ ಹಿಟ್ಟಿನ ರೊಟ್ಟಿಗೆ ಎಣ್ಣೆ ಏನೂ ಉಪಯೋಗಿಸಲ್ಲ. ಹಾಗಾಗಿ ಜರ್ನಿ ಟೈಮಲ್ಲಿ ಸಹಿತ ಇದು ತೊಗೊಂಡು ಹೋಗ್ಬೋದು. ಜೊತೆಗೊಂದು ಚಟ್ನಿ ಪುಡಿ, ಕೊಬ್ಬರಿ ಎಣ್ಣೆ ಅಥವಾ ಮೊಸರು ಯಾವ್ದು ಬೇಕಾದರೂ ಮಿಕ್ಸ್ ಮಾಡ್ಕೊಬೋದು. ಅಕ್ಕಿ ರೊಟ್ಟಿ ಅಂದರೆ ನಾವು ಮಾಡಲ್ಲ, ಅದು ತುಂಬ ಕಷ್ಟ, ಲಟ್ಸೋಕ್ಕೋದ್ರೆ ಹರಿದೋಗುತ್ತೆ ಅಂತ ಎಷ್ಟೋ ಜನ ಹೇಳೋದು ಕೇಳಿದ್ವಿ. ಈ ಮೆಥಡಲ್ಲಿ ಮಾಡಿದರೆ ತುಂಬ ಈಸಿ ಅಂದರೆ ಈಸಿ. ಕೆಲವರು ಕಣ್ಣಳ್ತಲ್ಲೇ ನೀರು ಹಾಕಿ ರೊಟ್ಟಿ ಹಿಟ್ಟನ್ನು ಹದ ಮಾಡ್ತಾರೆ. ಆದರೆ ಅದು ಎಲ್ರಿಗೂ ಬರಲ್ಲ. ನಾನು ಹೇಳಿದ ಅಳತೆ ಪ್ರಕಾರನೇ ನೀರು ಹಾಕಿದರೆ ನೀವು ಇದೇ ಥರ ರೊಟ್ಟಿ ಮಾಡಿಕೊಂಡು ತಿನ್ಬೋದು. ಕೇವಲ 10 ನಿಮಿಷದಲ್ಲಿ ದಿಢೀರಂತ ಈ ಅಕ್ಕಿ ರೊಟ್ಟಿನ ರೆಡಿ ಮಾಡಿಬಿಡ್ಬೋದು. ನೋಡಿ ಎಷ್ಟು ಹದವಾಗಿ ಬಂದಿದೆ. ರೊಟ್ಟಿ ಎಲ್ಲ ರೆಡಿಯಾಗಿ ಒಂದು ಪ್ಲೇಟಿಗೆ ಹಾಕಿಟ್ಟಾಯಿತು. ಬೆಳಿಗ್ಗೆ ರೊಟ್ಟಿ ತಿಂದು ಸಂಜೆ ಏನಾದರೂ ಉಳಿತು ಅಂದರೆ ಅದನ್ನು ಒಂದು ಸ್ವಲ್ಪ ಕಾವಲಿ ಮೇಲಿಟ್ಟು ಬಿಸಿ ಮಾಡಿದರೆ ಸರಿ, ಅದೇ ರುಚಿ ನಮಗೆ ಸಿಗುತ್ತೆ. ನೋಡಿದ್ರಲ್ಲ ರುಚಿಯಾದ ಉಬ್ಬು ರೊಟ್ಟಿ ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.